ಮುಂದೇನಾಗುತ್ತೆ ಎನ್ನುವ ಕುತೂಹಲ ನಮ್ಮೆಲ್ಲರಲ್ಲೂ ಕೂಡ ಇದ್ದೇ ಇದೆ. ಅದ್ರ ಒಂದಂತೂ ನಿಜ, ಅವರಿಗೆ ತಕ್ಕ ಪಾಠವನ್ನ ಈ ಬಾರಿ ಕಲಿಸಲೇಬೇಕು ಅಂತ. ನನ್ನ ಕೊಲೆಗೆ ನವಿತಾ ಜೈನ್ ಮಗದೊಂದು ಸ್ಟುಡಿಯೋಯಿಂದ ಲೈವ್ ಇಡೀ ಬೆಳವಣಿಗೆಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಕ್ಷಣ ತಯಾರಾಗಿದ್ದಾರೆ. ಓವರ್ ಟು ಯು ನವಿತಾ ಜೈನ್. ಥ್ಯಾಂಕ್ ಯು ಹರೀಶ್ ನಾಗರಾಜು. ಗಲ್ವಾನ್ ಕಣಿವೆಯಲ್ಲಿ ಚೀನಾ ಯಾವ ರೀತಿಯಾಗಿ ಉಪಟಳ ಮಾಡ್ತು, 20 ಭಾರತೀಯ ಯೋಧರು ಈ ಸಂದರ್ಭದಲ್ಲಿ ಹುತಾತ್ಮರಾದ್ರು. ಇದೇ ಕಾರಣಕ್ಕಾಗಿ ಪ್ರತೀಕಾರವನ್ನ ಕೂಡ ತೆಗೆದುಕೊಳ್ಳುವಂತಹ ಸಂದರ್ಭ. ಆದ್ರೆ ಈ ಇಡೀ ಗಲಾಟೆ ಯಾವ ರೀತಿ ಆಗಿದೆ, ಇಡೀ ವಿವಾದ ಏನು, ಯಾವ ರೀತಿಯಾಗಿ ಗಲ್ವಾನ್ ಕಣಿವೆಯಲ್ಲಿ ಗಲಾಟೆ ಆಗಿ ಅಲ್ಲಿ ಚೀನಾ ಉಪಟಳವನ್ನ ಮಾಡಿ ಕಲ್ಲು ತೂರಾಟವನ್ನ ಮಾಡಿ ನಮ್ಮ ಸೈನಿಕರು ಹುತಾತ್ಮರಾಗುವ ಹಾಗೆ ಮಾಡಿರುವಂತಹ ಸ್ಥಳ ಯಾವುದು ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವಂತಹ ಒಂದು ಮ್ಯಾಪ್ ಅನ್ನು ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮ್ಯಾಪ್ ಅನ್ನ ನೀವು ಗಮನಿಸಬಹುದು. ಇದು ಪಾಕ್ ಆಕ್ರಮಿತ ಕಾಶ್ಮೀರ POK ಇಲ್ಲಿ ಇದ್ರೆ, ಗಡಿ ನಿಯಂತ್ರಣ ರೇಖೆ LOC ಅನ್ನ ಕೂಡ ನಾವು ಗಮನಿಸಬಹುದು. ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ಅನ್ನ ನಾವು ಗಮನಿಸಬಹುದು. ಇದು ಜಮ್ಮು ಕಾಶ್ಮೀರ, ಲೇಹ್ ಲಡಾಖ್ ರಾಜಧಾನಿ ಲೇಹನ ಗಮನಿಸಬಹುದು. ಜೊತೆಗೆ ಅಕ್ಸೈ ಚಿನ್ನ ಗಮನಿಸಬಹುದು. ಈ ಒಂದು ಬಾರ್ಡರ್ ಇದೆಯಲ್ಲ, ಗಡಿ ಸೂಕ್ಷ್ಮ ನಿಯಂತ್ರಣ ರೇಖೆ ಅಂತ ಇದೆಯಲ್ಲ, LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ನಾವಿಲ್ಲಿ ಗಮನಿಸ್ತಾ ಇದೀವಿ. ಈ ವಿಚಾರವೇ ಈಗ ಒಂದಷ್ಟು ಗಲಾಟೆಗೆ ಕೂಡ ಕಾರಣ ಆಗ್ತಾ ಇರೋದು, ಚೀನಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗಲ್ವಾನ್ ಗಲಾಟೆ ನಡೆದಿರುವಂತಹ ಸ್ಥಳ ಇದು. ಈ ಪ್ಲೇಸ್ ಅಲ್ಲೇ ಈ ಒಂದು ಗಲಾಟೆಯನ್ನು ಕೂಡ ನಡೆಸಲಾಗಿದೆ. ಇಲ್ಲಿ ಪಾಕಿಸ್ತಾನದ ಸೈನಿಕರು ಜಮಾವಣೆ ಆಗ್ತಾರೆ, ಭಾರತದ ಸೈನಿಕರು ಕೂಡ ಇಲ್ಲಿ ಜಮಾವಣೆ ಆಗ್ತಾರೆ. ಸಾಮಾನ್ಯವಾಗಿ ನಾವು ಪ್ರತಿ ಬಾರಿ ಪಾಕಿಸ್ತಾನ ಮತ್ತು ಚೀನಾ ಯಾವಾಗ್ಲೂ ಭಾರತದ ಮೇಲೆ ಇಂತಹ ಗಲಾಟೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಅದೇ ರೀತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ರೀತಿಯಾಗಿಯೇ ಇಲ್ಲಿ ಈಗ ಚೀನಾ ಆಕ್ರಮಿತ ಆಗಿರುವಂತಹ ಪ್ಲೇಸ್ ಅನ್ನ ಕೂಡ ನಾವು ಗಮನಿಸಬಹುದು, LAC ಅನ್ನ ಗಮನಿಸಬಹುದು. ಇದು ಇಲ್ಲಿ ಗಲಾಟೆ ನಡೆದಿರುವಂತಹ ಸ್ಥಳ. ಆದ್ರೆ ಮುಂದಿನ ಸ್ಲೈಡ್ ಅಲ್ಲಿ ನಿಮ್ಗೆ ನಾನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಲೇಹಿಂದ ಹೋದಂತಹ ಈ ಒಂದು ಮಾರ್ಗ ಇದೆಯಲ್ಲ, ದೌಲತ್ ಬೇಗ್ ಓಲ್ಡಿ ಅವರಿಗೂ ಹೋದಂತಹ ಮಾರ್ಗ ಇದೆಯಲ್ಲ, ದರ್ಬುಗ್, ಈ ಪ್ಲೇಸ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 323 ಕಿಲೋಮೀಟರ್ DSDBO ರಸ್ತೆ ಅಂತ ಏನಿದೆಯಲ್ಲ, ಇದನ್ನ ನಿರ್ಮಾಣ ಮಾಡಿದ ಆಲ್ಮೋಸ್ಟ್ 15 ವರ್ಷಗಳಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ಅತ್ಯಂತ ಉದ್ದವಾದಂತಹ ರಸ್ತೆ ಇದು. ಯಾಕೆ ಅಂದ್ರೆ ಇದು ಭಾರತದ ಪಾಲಿಗೆ ತುಂಬಾ ಸ್ಟ್ರಾಟಜಿಕಲ್ ಪ್ಲೇಸ್ ಕೂಡ ಆಗುತ್ತೆ. ಈ ಹಿಂದೆ ನಾವು ಗಮನಿಸಿದ್ರೆ ಈ ರಸ್ತೆ ಆಗೋದಕ್ಕಿಂತ ಮುಂಚೆ ನಮ್ಮ ಸೈನಿಕರು ಟ್ರಕ್ಕಿಂಗ್ ಮೂಲಕ ಆಗಿರ್ಬೋದು, ವಾಕ್ ಮೂಲಕ ಹೋಗ್ಬೇಕಾಗಿತ್ತು. ಆಲ್ಮೋಸ್ಟ್ ಇದನ್ನು ತಲುಪೋದಕ್ಕೆ 8 ಗಂಟೆಗಳ ಕಾಲ ಬೇಕಾಗಿತ್ತು. ಬಟ್ ಈಗ ಆಲ್ಮೋಸ್ಟ್ 40 ಮಿನಿಟ್ಸ್ ಅಲ್ಲಿ ಹೋಗುವಂತಹ ಚಾನ್ಸಸ್ ಕೂಡ ಇರೋದನ್ನ ನಾವು ಗಮನಿಸಬಹುದು. ಇಲ್ಲೇ ಹೆಮಿಸ್ ಮೊನೆಸ್ಟ್ರಿ ಇರೋದನ್ನ ಕೂಡ ನಾವು ಗಮನಿಸಬಹುದು, ಬೌದ್ಧ ಭಿಕ್ಕುಗಳು ಇರುವಂತಹದ್ದು. ಬಟ್ ನಾವೇ ಇದನ್ನ ಈಗಲೂ ಕೂಡ ನಾವೇ ಅವರನ್ನ ನೋಡ್ಕೊಳ್ಳುವಂತಹ ಸೇನೆನೇ ಅವರಿಗೂ ಕೂಡ ಈಗ ಆಶ್ರಯ ಕೊಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇನ್ನು ಪೆಂಗಾಂಗ್ ಸೋ ಅನ್ನುವಂತಹ ಪ್ಲೇಸ್ ಇದೆಯಲ್ಲ, ಇಲ್ಲಿ 2 LACಗಳನ್ನ ನಾವು ಗಮನಿಸಬಹುದು. ಈ ಬ್ಲೂ ಕಲರ್ ಲೈನ್ ಏನಿದೆಯಲ್ಲ, ಇದು ಗಲ್ವಾನ್ ನದಿ. ಈ ಒಂದು ಗಲ್ವಾನ್ ನದಿಯ ಸಂದರ್ಭದಲ್ಲೇ ಗಲ್ವಾನ್ನ ಗಲಾಟೆ ನಡೆದಿರುವಂತಹ ಸ್ಥಳವನ್ನ ನಾವು ಗಮನಿಸಬಹುದು. ಇಲ್ಲಿಯವರೆಗೂ ಕೂಡ ಚೀನಾದ ಸೈನಿಕರು ಇಲ್ಲಿ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ಇದೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಭಾರತದ ಪರ್ಸೆಪ್ಷನ್ ಇರುವಂತಹ LAC ಇರುವಂತದ್ದು, ಹಾಗೇನೆ ಚೀನಾದ ಪರ್ಸೆಪ್ಷನ್ ಇರುವಂತಹ LAC ಇರೋದನ್ನ ಕೂಡ ನಾವು ಗಮನಿಸಬಹುದು. ಈ ಪ್ಲೇಸ್ ಅನ್ನ ನಾವು ಗಮನಿಸಿದ್ರೆ, ಈ ಒಂದು ರಸ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಭಾರತ ನಿರ್ಮಾಣ ಮಾಡೋದು ಲಾಸ್ಟ್ ಇಯರ್ ಇದು ಉದ್ಘಾಟನೆ ಕೂಡ ಆಗಿದೆ. ಇದು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಇದೇ ಚೀನಾಕ್ಕೆ ಈಗ ಆತಂಕಕ್ಕೆ ಕಾರಣ ಆಗಿರುವಂತಹ ರಸ್ತೆ ಅಂತ ಹೇಳಿ ಇಲ್ಲಿ ಭಾರತೀಯ ಸೇನೆ ಕ್ಯಾಂಪ್ ಅನ್ನ ಕೂಡ ಹಾಕಿದೆ. ಜೊತೆಗೆ ಶೋಕ್ ನದಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಥೆ ಏನಪ್ಪಾ ಅಂದ್ರೆ, ಹಲವು ವರ್ಷಗಳಿಂದಲೂ ಕೂಡ ಈ ಶೋಕ್ ನದಿ ಯಾಕೆ ಡೆತ್ ಆಫ್ ರಿವರ್ ಅನ್ನುವಂತಹ ಒಂದು ರಿವರ್ ಆಫ್ ಡೆತ್ ಅನ್ನುವಂತಹ ಹೆಸರು ಇದಕ್ಕೆ ಬಂತು, ಸಾವಿನ ನದಿ ಅಂತ ಯಾಕೆ ಹೆಸರು ಬಂತು ಅನ್ನುವಂತಹ ಕಾರಣವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈ ನದಿಯಲ್ಲಿ ಹೋಗುವಂತಹ ವ್ಯಾಪಾರಸ್ಥರು ಜಿಯಾಂಗ್ ಅನ್ನುವ ಪ್ಲೇಸ್ಗೆ ಹೋಗಬೇಕಾದ್ರೆ ಸಾಕಷ್ಟು ಜನ ಸಾವನ್ನಪ್ತಾ ಇದ್ರು ಅನ್ನುವಂಥದ್ದು. ಅದೇ ಕಾರಣಕ್ಕೆ ಇಲ್ಲಿ ರೋಡ್ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ರೋಡ್ ಅನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಗಲ್ವಾನ್ ಗಲಾಟೆ ನಡೆದಿರುವಂತಹ ಸ್ಥಳವನ್ನ ನಾವು ಗಮನಿಸಬಹುದು. ಇನ್ನು ಈ ಒಂದು ನದಿಯ ಈ ಒಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ಚೀನಾ ಉಪಗ್ರಹ ಅಂದ್ರೆ ಚೀನಾದ ರಸ್ತೆಯನ್ನ ಮಾಡಿ, ಇದು ಕಚ್ಚಾ ರಸ್ತೆ ಇರುವಂತದ್ದು, ಮಣ್ಣಿನ ರಸ್ತೆ, ಉಪಗ್ರಹದ ಮೂಲಕ ಮಾಹಿತಿಯನ್ನು ಇಲ್ಲಿ ನಾವು ಪಡ್ಕೊಂಡಿದೀವಿ. ಚೀನಾ ಹೆವೆಟನ್ ಸೇನ್ ಕ್ಯಾಂಪ್ ಕೂಡ ಇಲ್ಲಿ ಇರೋದನ್ನು ಗಮನಿಸಿ. ಇದು ಸಂಪೂರ್ಣವಾಗಿ ಈ ಪ್ಲೇಸ್ ಅಲ್ಲಿ ಈಗ ಇಲ್ಲಿಯವರೆಗೂ ಕೂಡ ಚೀನಾದ ಸೈನಿಕರು ಇಲ್ಲಿಯವರು ಕೂಡ ಬಂದಿದ್ದಾರೆ. ಆಕ್ರಮಣ ಮಾಡುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಚೀನಾ ಸೇನಾ ಶಿಬಿರ ಇಲ್ಲೊಂದಿದೆ, ಚೀನಾ ಸೇನಾ ಶಿಬಿರ ಇಲ್ಲೂ ಕೂಡ ಇರೋದನ್ನ ನಾವು ಕೂಡ ಗಮನಿಸಬಹುದು. ಈ ಕಾರಣಕ್ಕಾಗಿಯೇ ಈಗ ಚೀನಾಗೆ ಆತಂಕ ಆಗ್ತಾ ಇರೋದು. ಏನಾದ್ರೂ ಈ ಪ್ಲೇಸ್ ಅನ್ನ ಭಾರತ ಏನಾದ್ರು ತೆಗೆದುಕೊಂಡ್ರೆ, ಇಲ್ಲಿ ಏನಾದ್ರು ಬಂದ್ರೆ, ಯಾಕಂದ್ರೆ ಎತ್ತರದ ಪ್ರದೇಶ, ಕಾಡುಮೇಡು ಇರುವಂತಹ, ಅರಣ್ಯ ಇರುವಂತಹ ಪ್ರದೇಶ, ಹಾಗಾಗಿ ಅವರ ಸೈನಿಕರನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತದ ಸೈನಿಕರು ಬಂದ್ರೆ ಅಥವಾ ಯಾರಾದ್ರೂ ಅಲ್ಲಿ ಬಂದ್ರೆ ನೋಡೋದಕ್ಕೆ
ಸಾಧ್ಯ ಆಗುತ್ತೆ, ಆಗ ಅಲ್ಲಿ ಘರ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕಾರಣಕ್ಕಾಗಿ ಈ ಪ್ಲೇಸ್ ಅನ್ನು ಕೂಡ ಗಲಾಟೆ ಮಾಡಿ ನಮಗೇ ಬೇಕು, ಈ ರಸ್ತೆ ನಮಗೇ ಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಗಲ್ವಾನ್ ಗಲಾಟೆ ಮಾಡಿರುವಂತಹ ಸ್ಥಳವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸಾಕಷ್ಟು ವಿವಾದವನ್ನು ಕೂಡ ಎಬ್ಬಿಸ್ತಾ ಇದೆ. 1962ರಿಂದ ಆಗ್ತಾ ಇರುವಂತಹ ಗಲಾಟೆಯನ್ನು ನಾವು ಗಮನಿಸಬಹುದು. ಒಟ್ಟಾರೆ ಗಲ್ವಾನ್ ಗಲಾಟೆ ಯಾವ ರೀತಿಯಾಗಿ ಆಯ್ತು ಅನ್ನುವಂತಹ ಸಂಪೂರ್ಣ ಚಿತ್ರಣವನ್ನ ಈ ಮೂಲಕ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಓವರ್ ಟು ಹರೀಶ್ ನಾಗರಾಜು. ಥ್ಯಾಂಕ್ ಯು ಸೊ ಮಚ್ ನವಿತಾ ಜೈನ್. ಕೊನೆಯದಾಗಿ ಒಂದೇ ಮಾತು, ಆ ಎಲ್ಲ ಹುತಾತ್ಮ ಯೋಧರಿಗೆ ನಮ್ಮದೊಂದು ಸಲಾಂ ಮತ್ತು ಜೈ ಹಿಂದ್. ಆದರೆ ಅವರೆಲ್ಲರ ಬಲಿದಾನ ವ್ಯರ್ಥ ಆಗಲ್ಲ ಅಂತ ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಮುಂಬರುವ ದಿವಸದಲ್ಲಿ ಕಾದಿರಲೇಬೇಕು ಅನ್ನೋದು ಇಡೀ 138 ಕೋಟಿ ಭಾರತೀಯರ ಒಕ್ಕೊರಳಿನ ಒಂದೇ ಅನಿಸಿಕೆ. ಇಲ್ಲಿಗೆ ಸ್ಪೆಷಲ್ ಪ್ರೋಗ್ರಾಮ್ ಮುಗಿಸಿ ನಾನು ಹೋಗ್ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ.